ನಮಸ್ತೆ. ಬೆಂಗಳೂರಿಗೆ ಮೊದಲನೇ ಸತಿ ಬರ್ತಾ ಇದ್ದೀರಾ ಅಥವಾ ಬೆಂಗಳೂರಿಂದ ಬೇರೆ ಕಡೆ ಹೋಗ್ತಾ ಇದ್ದೀರಾ? ದಯವಿಟ್ಟು ಹುಷಾರಾಗಿ. ಬೆಂಗಳೂರಿಗೆ ಮೊದಲನೇ ಸತಿ ಬರ್ತಾ ಇದ್ದೀರಾ ಅಂತಂದರೆ ನೀವು ಎಲ್ಲಿ ಬರಬೇಕು, ಯಾವ ಲೊಕೇಶನ್ಗೆ ಹೋಗಬೇಕು, ಎಷ್ಟು ದೂರ ಐತೆ, ಬಸ್ಸಲ್ಲಿ ಹೋದರೆ ಹೆಂಗೆ, ಮೆಟ್ರೋದಲ್ಲಿ ಹೋದರೆ ಹೆಂಗೆ ಅನ್ನೋದನ್ನು ಒಂದು ತಕ್ಕ ಮಟ್ಟಿಗೆ ತಿಳ್ಕೊಂಡು ಬನ್ನಿ, ಸೇಫು. ಯಾಕಂದರೆ ಬೆಂಗಳೂರಿಗೆ ಇಳಿದ ಮೇಲೆ ನೀವು ಅಣ್ಣ ಈ ಅಡ್ರೆಸ್ ಎಲ್ಲಿ ಬರುತ್ತಣ್ಣ ಅಂತ ಕೇಳೋದು, ಯಾರಾದರೂ ಬಂದು ಈ ಅಡ್ರೆಸ್ ಎಲ್ಲಿ ಅಂದಾಗ ನನಗೂ ಗೊತ್ತಿಲ್ಲಣ್ಣ ಊರಿಗೆ ಹೊಸಬ್ರು ಈ ರೀತಿ ಹೇಳೋದು, ಅಥವಾ ಕಾಫಿ ಕುಡಿತಾ ನಾಷ್ಟ ಮಾಡ್ತಾ ಫೋನಲ್ಲಿ ಅಣ್ಣ ಒಂದು 50 ಸಾವಿರ ತಂದಿದ್ದೀನಿ ಅಣ್ಣ, ಗಾಡಿ ಡಿಕ್ಕಿಲಿ ಐತೆ, ಜೋಬಲ್ಲಿ ಐತೆ, ಈ ರೀತಿ ಏನಾದರೂ ಹೇಳಿದ್ರೆ ನಿಮ್ಮ ದುಡ್ಡು ಏನು ಬೇಕಾದ್ರೂ ಆಗ್ಬೋದು. ಅಲ್ಲಿ ನಿಮ್ಮನ್ನ ಪಿನ್ ಟು ಪಿನ್ ಗಮನಿಸ್ತಾ ಇರ್ತಾರೆ ಕಳ್ಳರು, ಯಾವ ಟೈಮಲ್ಲಿ ಹೆಂಗೆ ಬೇಕಾದ್ರೆ ಎತ್ಬೋದು. ಮೊನ್ನೆ ತಾನೇ ಒಬ್ಬರು ಲೇಡೀಸು ಸುಮಾರು ನೋಡಿದ್ದೀನಿ, ಬೆಳಗಿಂದ 5 ಗಂಟೆ ಡ್ಯೂಟಿ ಮಾಡೋದು ಮೆಜೆಸ್ಟಿಕಲ್ಲಿ. ನಾನು ಲೇಡೀಸು ಎಲ್ಲೋ ಮಾತಾಡೋರೆ ಬ್ಯಾಗಲ್ಲಿ ಒಡವೆ ಐತೆ ಅಂತ. ನಿಮ್ಮ ಹತ್ರ ಒಡವೆ ಏನಾದರೂ ದುಡ್ಡು ಐತೆ ಅಂತ ಗೊತ್ತಾದರೆ ನೀವು ಮೆಜೆಸ್ಟಿಕನ್ನು ಯಾವುದೋ ಊರ್ಗತ್ತಿ, ನಿಮ್ಮನ್ನ ಬಿಡೋಲ್ಲ, ಫಾಲೋಅಪ್ ಮಾಡ್ತಾರೆ. ಆ ಅಮ್ಮ ಎಲ್ಲೋ ಒಂದು ಕಡೆ ಹೇಳೈತೆ, ಅದನ್ನ ನೋಡ್ಕೊಂಡವ್ರೆ. ಆ ಅಮ್ಮ ಬಸ್ಸಲ್ಲಿ ಕೂತೈತೆ, ಪಕ್ಕದಲ್ಲಿ ಕೂತ್ಕೋತಾರೆ, ಇಲ್ಲ ಸ್ವಲ್ಪ ದೂರದಲ್ಲಿ ಕೂತ್ಕೋತಾರೆ, ಇಬ್ಬರು ಹತ್ತೋದು, ಇನ್ನೊಬ್ಬ ಲಾಸ್ಟಲ್ಲಿ. ಬಸ್ ಹತ್ತದ ಮೇಲೆ ಇಳಿಯೋವರೆಗೂ ಫೋನಲ್ಲಿ ಮಾತಾಡ್ತೀವಲ್ಲ ನಾವು, ಏನು ಮಾತಾಡ್ತೀವಿ ಅಂತ ಕೇಳಿಸ್ಕೊತಾರೆ ಅವ್ರು. ಆ ಗ್ಯಾಪಲ್ಲಿ ಎಲ್ಲಿ ಹೊಡಿಬೋದು ಬ್ಯಾಗ್ನ, ಊಟಕ್ಕೆ ನಿಲ್ಲಿಸ್ತಾರೆ, ನಾಷ್ಟಕ್ಕೆ ನಿಲ್ಲಿಸ್ತಾರೆ. ಬಸ್ ಇಳಿದ ಮೇಲೆ ಮನೆಗೆ ಹೋಗ್ಬೇಕಲ್ಲ, ಅಲ್ಲಿಂದ ಆಟೋನೋ ಬಸ್ಸು ಹಿಡಿದು ಅಲ್ಲಿವರೆಗೂ ಫಾಲೋಅಪ್ ಮಾಡ್ತಾರೆ. ಸೈಕಲ್ ಗ್ಯಾಪ್ ಸಿಕ್ಕಿದ್ರೆ ಸಾಕು ಬ್ಯಾಗ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಈ ರೀತಿ ಫಾಲೋಅಪ್ ಮಾಡೋರು. ಆ ಅಮ್ಮ ಗೋಳಾಡ್ಕೊಂಡು ಊರಿಂದ ಆಚೆ ಬಂದು ಮೆಜೆಸ್ಟಿಕ್ ಬಂದು ಗೋಳಾಡ್ತೈತೆ. ಪೊಲೀಸ್ ಬೈತವ್ರೆ, ಏನಮ್ಮ ನಿಮಗೂ ಅಷ್ಟು ಜವಾಬ್ದಾರಿ ಇಲ್ಲ ಅಂತ. ಏನು ಮಾಡೋದು, ಕಳ್ತನ ಮಾಡೋರು ಹೆಂಗಿದ್ರು ಕಳ್ತನ ಮಾಡ್ತಾರೆ, ನಮ್ಮ ಹುಷಾರ ನಾವು ಇರಬೇಕು. ಅಂದರೆ ಮೆಜೆಸ್ಟಿಕಲ್ಲಿ ಮಾರ್ಕೆಟ್ಟು, ಈ ಕೆಲವೊಂದು ಗೌರ್ಮೆಂಟ್ ಆಸ್ಪತ್ರೆ, ಇಲ್ಲಿ ಕೆಲವು ಜನ ಇರ್ತಾರೆ. ಅಂದರೆ ಅವರು ಕಳ್ತನ ಮಾಡೋಕ್ಕೆ ಇರ್ತಾರ, ಅಥವಾ ಕಳ್ಳರ, ಹುಚ್ಚರ, ಭಿಕ್ಷುಕರ, ಏನು ಗೊತ್ತಿಲ್ಲ, ಅವರಿಂದನೇ ಕಳ್ತನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಟ್ರಿಕ್ಟ್ ಮಾಡಿ. ಮೆಜೆಸ್ಟಿಕಲ್ಲಿ ಸುಮಾರು ಜನ ಅಲ್ಲೇ ಇರ್ತಾರೆ, 6 ತಿಂಗಳು 8 ತಿಂಗಳಾದರೂ ಅಲ್ಲಿ ಭಿಕ್ಷೆ ಬಿಡ್ಕೊಂಡು ತಿನ್ಕೊಂಡು. ಕ್ಲೀನ್ ಮಾಡಿ ಸರ್, ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಸರ್. ಒಂದು ಅಧಿಕಾರಿಗಳು ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮಾರು ಜನ ಪರ್ಸು, ಮೊಬೈಲು ಕಳ್ತನ ಆಗ್ತಾನೆ ಐತೆ ಅಲ್ಲಿ. ನಾನೇ ಸುಮಾರು ಒಂದು 6 ತಿಂಗಳಲ್ಲಿ ಒಂದು 15 ಕೇಸ್ ನೋಡಿದ್ದೀನಿ. ಅಲ್ಲಿ ಗೋಳಾಟಗಳು ವಿಚಾರಿಸಿದಾಗ ನಡೀತಾನೆ ಐತೆ, ಹಿಡಿತಾನೆ ಅವರೇ. ದಯವಿಟ್ಟು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಸರ್, ಸ್ವಲ್ಪ ಕ್ಲೀನ್ ಮಾಡಿ ಮೆಜೆಸ್ಟಿಕ್ ಅನ್ನೋ ಏರಿಯಾನ. ತುಂಬ ಜನ ಹೊಸಬ್ರು ಬರ್ತಾರೆ, ಅವನ್ನೆಲ್ಲ ಸೇಫ್ ಮಾಡಿ. ನಿಮ್ಮ ಹುಷಾರ ನೀವಿರಿ. ಇಷ್ಟು ವಿಷಯ. ಥ್ಯಾಂಕ್ ಯು.